ಲಕ್ಷ್ಮಿ ಲಕ್ಷ್ಮಿ ಸೀನಾ, ಲಕ್ಷ್ಮಿ ಮನೇಲಿಲ್ಲ. ಕೂಗಿಲ್ ಸಾಕು, ಎದ್ಬಾರ. ಇಡೀ ಪ್ರಪಂಚಕ್ಕೆಲ್ಲ ಸೂರ್ಯ ಹುಟ್ಟಿದ್ಮೇಲೆ ಬೆಳಗಾದ್ರೆ ನಮ್ಮ ಮಾವನ ಮಾತ್ರ ನಮ್ಮ ಅತ್ತೆ ಮುಖ ನೋಡಿದ್ಮೇಲೆ ಬೆಳಗಾಗತ್ತೆ. ನನ್ನ ಗಂಡನೂ ಇದ್ದಾರೆ, ಒಂದಿನ ನನ್ನ ಮುಖ ಈ ರೀತಿ ನೋಡಿಲ್ಲ. ಏನಮ್ಮ ಗೊಣಸುಂದ್ರಿ, ಗೋಡಗಿದ್ದು ಸಾಕು. ಕೇಳಿಸ್ಬಿಡ್ತಾ? ಇಲ್ಲ, ಅರ್ಥ ಆಯ್ತು. ಲಕ್ಷ್ಮಿ ಮನೇಲಿ ಇಲ್ವಾ? ಬೆಳಿಗ್ಗೆಯಿಂದ ತಿಂಡಿ ಏನು ಮಾಡಬೇಕು ಅಂತ ಕೇಳೋಣ ಅಂತ ನಾನು ಅತ್ತೆನ ಹುಡುಕ್ತಾನೆ ಇದ್ದೀನಿ. ಇಡೀ ಮನೆಯಲ್ಲೆಲ್ಲೂ ಅತ್ತೆ ಕಾಣಿಸ್ತಾನೆ ಇಲ್ಲ. ಫೋನ್ ಮಾಡಿ ಕೇಳಿ. ಹಾಂ, ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ. ಈಗ ನೋಡಿದ್ರೆ ಮನೇಲೂ ಕಾಣಿಸ್ತಿಲ್ಲ. ಎಲ್ಲೋದ್ಲು? ಅಯ್ಯೋ, ಅತ್ತೆ ಫೋನ್ ಮನೇಲೇ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾವತ್ತೂ ಹೀಗೆ ಮಾಡಿದವ್ರಲ್ವಲ್ಲ. ಎಲ್ಲೋಗಿರ್ಬೋದು? ದೇವ್ರೆ, ಯಾಕಿಷ್ಟು ಪರೀಕ್ಷೆ ಮಾಡ್ತಿದ್ಯಾ? ನಿನ್ ದಯೆಯಿಂದ ಮದ್ವೆ ಏನೋ ನಿಶ್ಚಯ ಆಯ್ತು ಅಂತ ಅನ್ಕೊಂಡ್ರೆ ಈಗ ಮದ್ವೆ ಹೇಗ್ ಮಾಡೋದು ಅನ್ನೋ ಸ್ಥಿತಿಗೆ ಬಂದು ಕೂತಿದೀವಿ. ಮಗಳ ಮದ್ವೆನ ಸರಿಯಾಗಿ ಮಾಡ್ಕೊಡೋ ದಾರಿ ತೋರ್ಸು, ಆ ಶಕ್ತಿ ಕೊಡು. ಮಗಳೇ, ನೀನು ನೀಲು ಇಬ್ರು ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಅಪ್ಪನ ಹೆಸರಲ್ಲಿ ಒಂದು ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಡ್ರಪ್ಪ. ಆಗ್ಲಿ ಅಮ್ಮ. ಮರಿಗೌಡ ಬಾಲ ಇಲ್ಲಿ. ಅಪ್ಪಯ್ಯ, ಆ ದನ ಕರುಗಳಿಗೆ ಒಟ್ಟು ಬುಸ ಖಾಲಿ ಆಗದಂತೆ ಆ ಸಂತೆಗೆ ಹೋಗಿ ತಗೊಂಬೋಗ್ಬೇಕು. ಅದು ಮಾವ, ಅತ್ತೆ ನಮ್ಮಿಬ್ರು ದೇವಸ್ಥಾನಕ್ಕೆ ಹೋಗಿ ಬರಕ್ಕೆ ಹೇಳಿದ್ದಾರೆ. ಹೋಗಿ ಬಂದ್ಬಿಡ್ತೀವಿ. ಏನು ವಿಶೇಷ? ಅದೇ ಅಪ್ಪಯ್ಯ, ಪಂಚಾಯತಿ ಎಲೆಕ್ಷನ್ ಅಲ್ಲಿ ನಮ್ಮವರೇ ಗೆಲ್ಲಿ ಅಂತ ಪೂಜೆ ಮಾಡಿಸ್ಕೊಂಬರಕ್ ಹೋಯ್ತಾ ಇವಿ. ಆ ಸಿದ್ದೇಗೌಡ ಬಲ ಇಲ್ಲಿ. ಈಗಿತ ಪಂಚಾಯತಿ ಎಲೆಕ್ಷನ್ ಅಲ್ಲಿ ನಮ್ಮವರೇ ಗೆಲ್ಬೇಕು. ನಿನ್ನ ಕಾಲು ಗುಣ ಚೆನ್ನಾಗಿದೆ, ನೀನು ಪೂಜೆ ಮಾಡಿಸ್ಕೊಂಡ್ಬಿಡೋದು. ಅಲ್ಲ ಅಪ್ಪಾಜಿ, ಅದು ಅಣ್ಣಾಚಿಗೆ ಹೋದ್ರೆ ಯಾರು ಯೋಗ್ಯತೆಗೆ ಏನೇನು ಕೆಲಸ ಕೊಡ್ಬೇಕು ಅಂತ ನನಗೆ ಗೊತ್ತದೆ. ನೀನು ನಡಿಲ್ಲ. ನೀನು ಇದು ಏನಾಗದೆ ನಿನ್ಗೆ? ಯಾಕೆ ಹಿಂಗ್ ಆಡ್ತಿದ್ಯಾ? ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಈ ತರ ಬದುಕಿದ್ದು ಏನ್ರಿ ಪ್ರಯೋಜನ? ಏನ್ ಪ್ರಯೋಜನ? ಆಗ್ತಾ ಇರೋ ಅನ್ಯಾಯ, ಅವಮಾನ ಎಲ್ಲ ಸಹಿಸ್ಕೊಂಡು ಈ ತರ ಇದ್ದು ಏನ್ರಿ ಪ್ರಯೋಜನ? ನಿಮ್ಮನ್ನ ನನ್ನ ಗಂಡ ಅಂತ ಅನ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಅಲ್ಲ ನೀಲು, ಮಾತಾಡ್ಬೇಡಿ ನನ್ನ ಜೊತೆ. ದಾರಿ ಬಿಡಿ, ಅಯ್ಯೋ ಬರ್ತಿದ್ದಾರೆ. ಲಕ್ಷ್ಮಿ, ಒಂದೇ ಒಂದ್ಸಲ ಲಕ್ಷ್ಮಿನ್ ಮಾತಾಡ್ಸ್ಕೊಂಬಂದ್ಬಿಡ್ತೀನಿ ರೀ. ನೀನು ದೇವಸ್ಥಾನಕ್ಕೆ ಬಂದಿರೋದು ದೇವ್ರ ದರ್ಶನ ಮಾಡೋದಕ್ಕೋ ಕಂಡ್ಕೊಂಡವ್ರ ಜೊತೆ ಮಾತಾಡೋದಕ್ಕೋ? ಒಂದೇ ಒಂದ್ಸಲ. ಹೇಗಿದೆ ಲಕ್ಷ್ಮಿ? ಚೆನ್ನಾಗಿದ್ದೀನಿ ಅದ್ಗೆ. ಲಲಿತಾ, 35 ವರ್ಷ ಆಯಿತು. ಎಲ್ಲಿ ಗೃಹ ಪ್ರವೇಶದ ಆಹ್ವಾನ ಪತ್ರಿಕೆ ಬರಲೇ ಇಲ್ಲ. ನಮಗೆ ಗೊತ್ತಿಲ್ಲದೆ ಮಾಡಿಬಿಟ್ರೋ ಏನೋ? ಇನ್ನು ಎಷ್ಟು ಅಂತ ಹಠ ಸಾಧಿಸ್ತೀರಾ? ನಿಮ್ಮನ್ ಕರೀದೆ ಅಂತೂ ಗೃಹ ಪ್ರವೇಶ ಮಾಡೋದಿಲ್ಲ. ನೋಡ್ದ, ನೀನಿನ್ನೂ ಅದನ್ನ ಮನಸ್ಸಿನಲ್ಲೇ ಇಟ್ಕೊಂಡಿದ್ಯಾ? ನೀನಂತೂ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟೆ. ಆಮೇಲೆ ಅಲ್ಲೇನಾಯ್ತು ಅಂತ ಗೊತ್ತಾ ನಿನಗೆ? ಏನಾಯ್ತು ಅದ್ಗೆ? ಲಕ್ಷ್ಮಿ, ಅವಳಿದ್ದಾಗ ಏನಾಯ್ತು, ಹೋದ್ಮೇಲೆ ಏನಾಯ್ತು ಅಂತ ಈಗ ಇವಳಿಗೆ ಹೇಳೋ ಅವಶ್ಯಕತೆ ಇಲ್ಲ. ಅವತ್ತೇನೋ ಹೇಳಿದ್ಲಲ್ಲ ಗೃಹ ಪ್ರವೇಶ ಅಂತ, ಅದಿನ್ನೂ ಆಗಿಲ್ಲ ಅನ್ನೋದು ಸತ್ಯ. ಇವ್ರ ಯೋಗ್ಯತೆಗೆ ಅದು ಆಗೋದು ಇಲ್ಲ ಅನ್ನೋದು ಸತ್ಯ.
ಲಕ್ಷ್ಮಿ ರೀ, ಮಾವನವ್ರಿಗೆ ಏನಾಯ್ತು ಏನು ಅನ್ನೋದು ಅವಳು ತಿಳಿಸೋದು ನಮ್ಮ ಕರ್ತವ್ಯ ಅಲ್ವಾ? ಸಂಬಂಧ ಇದ್ದಾಗ ಹೇಳಬೇಕಾಗಿತ್ತು, ಈಗ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ರೀ, ಅವತ್ತೇನೋ ಹೇಳಿದ್ಲಲ್ಲ ಗೃಹ ಪ್ರವೇಶ ಅಂತ, ಅದಿನ್ನೂ ಆಗಿಲ್ಲ ಅನ್ನೋದು ಸತ್ಯ. ಇವ್ರ ಯೋಗ್ಯತೆಗೆ ಅದು ಆಗೋದು ಇಲ್ಲ ಅನ್ನೋದು ಸತ್ಯ. ಆವಕ್ಕ ಅಕ್ಕ 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 ಏನಾಯ್ತಕ್ಕ? ಏನೂ ಇಲ್ಲ ಬಿಡಪ್ಪ. ಅಲ್ಲ ಕಣಕ, ತಲೆ ಸುತ್ತ ಬೀಳೋ ಥರ ಇದ್ದೀರಾ? ನನ್ನ ಮಾತು ಕೇಳಿ ಅಕ್ಕ. ಬನ್ನಿ ಬನ್ನಿ, ಕುಂತ್ಕೊಳ್ಳಿ ಅಕ್ಕ. ಕುಂತ್ಕೊಳ್ಳಿ. ನೀವಿಲ್ಲೇ ಕೂತಿರಿ, ನಾನು ಈಗಲೇ ಬಂದೆ. ತಗೊಳ್ಳಿ. ಅಯ್ಯೋ ಬೇಡಪ್ಪ. ಅಯ್ಯ ತಗೊಳ್ಳಿ ಅಕ್ಕ. ಅವತ್ ನೀವು ಸೀರೆನ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಯ್ತಾ ಇದ್ರಿ. ಆ ಸೀರೆ ನನ್ನ ಕೈಗೆ ಸಿಕ್ಕಿದ್ಕೆ ನನ್ನ ಜೀವ ಉಳಿತು. ನಾನಿನ್ ಬರ್ತೀನಪ್ಪ. ಅಕ್ಕ, ನಿಮ್ ಸ್ಥಿತಿ ನೋಡಿದ್ರೆ ನಿಮ್ಗೆ ಸರಿಯಾಗಿ ನಡೀಕೂ ಆಗ್ತಿಲ್ಲ. ಹೆಂಗ್ ಓದಿರಿ? ಇಲ್ಲ, ನಾನು ಆಟೋನಲ್ಲಿ ಹೋಗ್ತೀನಿ. ಆಟೋನ? ಅಕ್ಕ, ಇಲ್ಲಿ ಯಾವ ಆಟೋನು ಕಾಣಿಸ್ತಾ ಇಲ್ಲ ಕಣಕ. ಅಕ್ಕೋ, ಅವತ್ ನಿಮ್ಮಿಂದ ನನ್ನ ಜೀವ ಉಳ್ದಿದೆ. ಇವತ್ ನಂಗೆ ನಿಮಗ್ ಸಹಾಯ ಮಾಡೋದಕ್ಕ ದೇವ್ರೆ ಒಂದು ಅವಕಾಶ ಕೊಟ್ಟವನೆ. ಬನ್ನಿ ಅಕ್ಕ, ನಾನೇ ಮನೆಗೆ ಬಿಟ್ಟು ಬರ್ತೀನಿ. ಬೇಡಪ್ಪ, ನನ್ನಿಂದ ನಿನ್ಗೆ ಯಾಕೆ ತೊಂದ್ರೆ? ನಾನೇ ಹೋಗ್ತೀನಿ. ತೊಂದ್ರೆನೂ ಇಲ್ಲ, ಎಂತದೂ ಇಲ್ಲ. ನಿಮ್ ಋಣ ತೀರಿಸೋದಕ್ಕ ದೇವ್ರೆ ನನ್ನ ಕಳ್ಸಿರೋದು ಕಣಕ. ನನ್ನ ನಿಮ್ ಮನೆಯವನೇ ಅನ್ಕೊಳ್ಳಿ. ಬನ್ನಿ, ನಾನೇ ಬಿಡ್ತೀನಿ. ಅಯ್ಯೋ ಬನ್ನಿ ಅಕ್ಕ. ಹುಷಾರಾಗತ್ತಿ. ನಿಮ್ಮ ಹೆಸರೇನು ಅಂತ ಗೊತ್ತಾಗ್ಲಿಲ್ವಲ್ಲ? ಲಕ್ಷ್ಮಿ. ಲಕ್ಷ್ಮಕ್ಕ. ಇಲ್ಲೇ ನಿಲ್ಸಪ್ಪ. ಬರ್ತೀನಪ್ಪ. ಲಕ್ಷ್ಮಕ್ಕ, ನನ್ ಕಂಡ್ರೆ ಯಾಕೋ ದಿಗಿಲು ಬೀಳ್ತಿದ್ದೀರಿ ಅನ್ಸ್ತದೆ. ಅಲ್ಲಪ್ಪ, ನೀನೆಷ್ಟು ಒಳ್ಳೆ ಮನ್ಸಿರೋನು. ಹೊಡೆದಾಟಕ್ಕೆಲ್ಲ ಯಾಕೆ ಹೋಗ್ತೀಯಾ? ಏನಿದ್ರು ಮಾತಾಡ್ ಬಗೆ ಹರಿಸ್ಬೋದಲ್ವಾ? ಮಾತಲ್ ಬಗೆ ಇರಲಿಲ್ಲ ಅಂತಲೇ ಬಿಸಿ ಮುಡ್ಸಿದ್ದು ಕಂಡ್ಬಿಡಿ. ಸಿದ್ದೇಗೌಡ್ರು ಒಳ್ಳೇದಕ್ ಒಳ್ಳೆಯವರು, ಕೆಟ್ಟದಕ್ಕೆ ಕೆಟ್ಟವರು. ಸಿದ್ದೇಗೌಡ್ರು ಅಂತೀಯಲ್ಲ, ಯಾರಪ್ಪ ಅದು? ನಾವೇ ಸಿದ್ದೇಗೌಡ್ರು. ಸರಿ, ಬರ್ತೀನಪ್ಪ. ಲಕ್ಷ್ಮಕ್ಕ, ಒಂದ್ ನಿಮಿಷ ಬನ್ನಿ. ಏನಾಯ್ತು? ಬನ್ನಿ ನೀವು, ಬನ್ನಿ 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 ಬನ್ನಿ. ಅಣ್ಣ, 2 ನೀರು ಹೊಡೆಯೋಣ. ಅಯ್ಯೋ ಬೇಡಪ್ಪ, ನನ್ಗೇನು ಬೇಡ, ನಾ ಹೊರಡ್ತೀನಿ, ಕೊಡು. ಅಕ್ಕ, ನಿಮಗ್ ಸುಸ್ತಾಗದೆ, ಎಳ್ನೀರು ಕುಡ್ಕೊಂಡು ಹೋಗೋರಿ. ಬೇಡಪ್ಪ, ನಾನ್ ಹೋಗ್ಬೇಕು, ಕೊಡು. ಇಲ್ಲ, ನೀವ್ ಎಳ್ನೀರು ಕುಡ್ಕೊಂಡೇ ಹೋಗ್ಬೇಕು. ಒಳ್ಳೆ ಕೆಲ್ಸ ಆದ್ರೆ ಬಲವಂತ ಮಾಡೋದು ತಪ್ಪಲ್ಲ ಅನ್ನೋದು ಸಿದ್ದೇಗೌಡ್ರಿಗೂ ಗೊತ್ತು. ತಕೊಳ್ಳಿ, ನೀವು ಕುಡೀರಿ, ತಗೊಳ್ಳಿ. ಹಾ, ಲಕ್ಷ್ಮಕ್ಕ, ನಿಮ್ ಮನೇಲಿ ಏನೋ ಶುಭ ಕಾರ್ಯ ಇದೆ ಅನ್ಸುತ್ತೆ. ಅವತ್ತು ದೇವಸ್ಥಾನದಲ್ಲಿ ದೇವ್ರು ಗುಡ್ಸಿದ್ ಸೀರೆ ತಗೊಂಡೋಗ್ತಿದ್ರಿ. ಹೌದಪ್ಪ, ನನ್ ಮಗಳಿಗೆ ಮದ್ವೆ ಗೊತ್ತಾಗಿದೆ. ವಾ, ನಿಮ್ ಒಳ್ಳೇದಾಗ್ಲಿ, ಮದ್ವೆನೂ ಚೆನ್ನಾಗಾಗ್ಲಿ. ನಮ್ಮನೇಲೂ ನಮ್ಮಕ್ಕ ಒಬ್ಳಿದ್ಲು. ನಮ್ಮಪ್ಪ ನಮ್ಮಮ್ಮನ ಆಸೆಗೆ ತಣ್ಣೀರ್ ಎರಚಿ ಯಾವನೋ ಕೆಲ್ಸಕ್ಕೆ ಬರ್ದಿರೋನ್ನ ಕಟ್ಕೊಂಡು ಹೋದ್ಲು. ನಮ್ಮಪ್ಪ ನಮ್ಮಮ್ಮ ಅವಳ ಮದ್ವೆನ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಏನೇನೋ ಆಸೆ ಮಾಡಿಕೊಂಡಿದ್ರು. ಅವ್ರ ಮನ್ಸಿಗೆ ನೋವು ಮಾಡಿ ಹೊಂಟೋದ್ಲು. ಹೋಗ್ಲಿ ಬಿಡಪ್ಪ, ಮದ್ವೆ ಅನ್ನೋದು ದೈವಿಚ್ಛೆ. ಸುಮ್ನೆ ಯಾರು ಗಂಡ ಹೆಂಡತಿ ಆಗಕ್ಕಾಗಲ್ಲ. ಎಲ್ಲ ಒಳ್ಳೇದಾಗತ್ತೆ ಬಿಡು. ಅದೇನೋ ನೀವಂಗ್ ಹೇಳ್ತೀರಿ, ಆದ್ರೆ ನಾನು ಇದುವರೆಗೂ ಅವಳ ಮನೆಗೆ ಕಾಲ್ ಮಡಗ್ಲಿಲ್ಲ. ನಮ್ಮನೆಯವರು ಹೋಗಲ್ಲ, ಅವಳಿಗಿಷ್ಟ ಬಂದಾಗ ಅವಳೇ ಬರ್ತಾಳೆ. ಈ ಸಂಬಂಧಗಳನ್ನ ಮುರ್ಕೊಳ್ಳೋದು ತುಂಬಾ ಸುಲಭ ಅಪ್ಪ. ಆದ್ರೆ ಮತ್ತೆ ಅದನ್ನ ಪಡ್ಕೊಳ್ಳೋದಿದೆಯಲ್ಲ, ಅದೇ ಕಷ್ಟ. ಎಲ್ರ ಜೀವನದಲ್ಲೂ ಈ ಥರ ಏನೋ ಒಂದಿದ್ದೇ ಇರತ್ತೆ. ಸರಿನಪ್ಪ, ನಾನು ಹೋಗಿ ಬರ್ತೇನೆ. ತಗೊಳ್ಳಿ.
ದೇವಸ್ಥಾನಕ್ಕೆ ಹೋಗಿ ಬಂದಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೀನಿ. ಲಕ್ಷ್ಮಿ ನೋಡು, ಭಾವನನ್ ಮದುವೆ ಬಗ್ಗೆ ನೀನು ಇಷ್ಟೊಂದು ತಲೆ ಕೆಡಿಸ್ಕೋಬೇಡ, ಏನೋ ಆಗತ್ತೆ. ಅತ್ತೆ, ಒಡವೆ ಅಂಗಡಿಯವರು ಫೋನ್ ಮಾಡಿದ್ರು. ಅವರಿಗೆ ಮದುವೆ ವಿಚಾರ ಗೊತ್ತಾಯ್ತಂತೆ. ಒಡವೆ ಮೇಲೆ ಡಿಸ್ಕೌಂಟ್ ಕೊಡ್ತೀವಿ, ಬರಕ್ ಹೇಳಿ ಅಂತ ಅಂದ್ರು. ಒಡವೆ ರೀ, ಏನ್ರಿ ಇದು? ಮಗಳ ಮದ್ವೆ ಇಟ್ಕೊಂಡು ಏನ್ ಬೇಕು ಏನ್ ಬೇಡ ಇದನ್ನೆಲ್ಲ ನೋಡೋದ್ ಬಿಟ್ಟು ಇಲ್ಲಿ ಕೂತಿದ್ದೀರಾ? ಇನ್ನು ಎಷ್ಟು ಕೆಲ್ಸ ಇದೆ, ಯಾವಾಗ ಮಾಡೋದು? ಬನ್ನಿ ಬನ್ನಿ. ವೀಣಾ, ಬಟ್ಟೆ ಎಲ್ಲ ಮಡ್ಚಿಟ್ಯಾ? ರೀ, ನೀವಿವತ್ತು ಆಫೀಸ್ಗೆ ರಜಾ ಹಾಕ್ಬಿಡಿ. ಇದ್ದಕ್ಕಿದ್ದಂಗೆ ರಜಾ ಹಾಕಿ ಅಂದ್ರೆ ಹೆಂಗ್ ಹಾಕ್ಲಿ? ರಜಾ ಹಾಕಿ ಏನ್ ಮಾಡ್ತೀಯಾ? ಎಷ್ಟೊಂದ್ ಕೆಲ್ಸ ಇದೆ, ಎಲ್ಲ ಯಾರ್ ಮಾಡ್ತಾರೆ? ಸಂತೋಷ, ಯಾರನ್ ಕರಿಬೇಕು, ಎಲ್ಲ ಏನೇನ್ ಬೇಕು ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ. ವೀಣಾ, ಜವಳಿ ಅವ್ರನ್ನ ಮನೆಗ್ ಬರೋದಕ್ಕೆ ಹೇಳು. ಹಾಗೆ ಸಿಂಚನನ್ನ ಆಫೀಸಿಂದ ಬೇಗ ಬರೋದಕ್ಕೆ ಹೇಳು. ಭಾವನಾ, ಬಟ್ಟೆ ತಗೋ. ಅಮ್ಮ, ಮದುವೆಗೆ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಇದೆ ಅಂತ ಹೇಳ್ತಿದ್ಯಾ? ದುಡ್ಡೆಲ್ಲಿಂದಮ್ಮ ಅರೇಂಜ್ ಆಗುತ್ತೆ? ಎಲ್ಲ ಆಗತ್ತೆ. ನೀವ್ ಒಪ್ಕೋಬೇಕು ಅಷ್ಟೇ. ಆ ದೇವ್ರು ಎಲ್ಲದಕ್ಕೂ ಒಂದ್ ದಾರಿ ಇಟ್ಟಿರ್ತಾನೆ. ಇದ್ರಲ್ಲಿ ಮದ್ವೆ ಕೆಲ್ಸ ಶುರು ಮಾಡೋದಕ್ಕೆ ಬೇಕಾ ಲಕ್ಷ್ಮಿ ರೀ, ಹೊರಡ್ತಿರೋ ಇಲ್ವೋ? ನಾವು ಜವಳಿ ಅವ್ರನ್ನ ಬರೋದಕ್ಕೆ ಹೇಳಿದೀವಿ. ನನಗ್ ತುಂಬಾ ಕೆಲ್ಸ ಇದೆ. ತಗೊಳ್ಳಿ, ಹೋಗಿ. ಲಕ್ಷ್ಮಿ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ಕಮಲವಿಲ್ಲದ ಕೆರೆ ನನ್ವಾ. ಜಾನು, ನಿನ್ ಗಮನ ಎಲ್ಲಿದೆ? ಹೀಗೆ ಆದ್ರೆ ನಾಳೆ ಗೆಸ್ಟ್ ಮುಂದೆ ಏನ್ ಕತೆ? ಕಾಲೇಜ್ ರೆಪ್ಯುಟೇಷನ್ ಹೋಗುತ್ತೆ ಜಾನು. ಅಲ್ಲ, ಯಾವಾಗ್ಲೂ ಚೆನ್ನಾಗಿ ಆಡ್ತಿದ್ದೆ, ಇವತ್ತು ಏನಾಯ್ತು? ವಿಶ್ವ, ಅಕ್ಕನ ಮದುವೆಗೆ ಇನ್ನು 2 ದಿನ ಬಾಕಿ ಕಣೋ. ಅಪ್ಪ ಅಮ್ಮ ದುಡ್ಡು ಹೊಂದ್ಸೋಕೆ ತುಂಬಾ ಪರದಾಡ್ತಿದ್ದಾರೆ. ಏನೇ ಆಗ್ಲಿ
ನಾನು ಈ ಕಾಂಪಿಟೇಷನ್ ಗೆಲ್ಲೇಬೇಕು. ನೋಡ್ ಜಾನು, ದುಡ್ಡು ದುಡ್ಡು ಅಂತ ಯೋಚನೆ ಮಾಡ್ತಿದ್ರೆ ಏನೂ ಆಗಲ್ಲ. ನೀನೇನು ತಲೆ ಕೆಡ್ಸ್ಕೊಬೇಡ, ಅಕ್ಕನ ಮದ್ವೆ ಹಾಗೆ ಆಗತ್ತೆ. ಆಗತ್ತೆ ಅಂದ್ರೆ ಹೇಗಾಗತ್ತೆ? ಅಣ್ಣಂದ್ರು ಕೂಡ ಏನು ಸಹಾಯ ಮಾಡ್ತಿಲ್ಲ ಗೊತ್ತಾ? ಅಟ್ಲೀಸ್ಟ್ ಈ ಕಾಂಪಿಟೇಷನ್ ಅಲ್ಲಿ ಗೆದ್ರೆ ಬರೋ ದುಡ್ಡಲ್ಲಿ ಅಲ್ಪ ಸ್ವಲ್ಪ ಆದ್ರೂ ಹೆಲ್ಪ್ ಆಗತ್ತೆ. ಜಾನು, ನನ್ನ ಹತ್ರ ಒಂದು ಐಡಿಯಾ ಇದೆ. ನಾ ಅಪ್ಪನ್ ಕಾಲ್ ಮಾಡಿ ದುಡ್ಡು ಕೇಳಿದ್ರೆ ಯಾಕೆ ಏನು ಅಂತ ಕೇಳ್ದೆ ಕಳಿಸ್ತಾರೆ. ಕೇಳಲಾ? ನಾಚೆ ಆಗಲ್ವಾ ನಿಂಗೆ? ಅಪ್ಪನ ದುಡ್ಡಲ್ಲಿ ಜೀವನ ಮಾಡ್ತೀನಿ ಅಂತೀಯಲ್ಲ. ಅದ ಹಾಗಲ್ಲ ಜಾನು, ನಮ್ ಜಾನು ತಲೆಲಿರೋ ಯೋಚನೆಗೆ ಹೇಗ್ ಪರಿಹಾರ ಸಿಗುತ್ತೆ ಅಂತ ಹುಡುಕ್ತಾ ಇದ್ದೆ. ಅದಕ್ಕೆ ಹಾಗೆ ಹೇಳ್ದೆ. ಒಂದ್ ವೇಳೆ ನಾನ್ ದುಡ್ಡು ಕೊಟ್ರು ನಿಮ್ಮಪ್ಪ ಶ್ರೀನಿವಾಸಯ್ಯನವರು ಅವ್ರೆಲ್ ದುಡ್ಡು ಇಸ್ಕೋತಾರೆ? ಜಾನು, ಆದ್ರೆ ಈ ಮದುವೆಗೆ ಚಪ್ರದಿಂದ ಹಿಡಿದು ಊಟದವರೆಗೂ ಎಲ್ಲ ನಾನೇ ನಿಂತು ನೋಡ್ಕೋತೀನಿ, ಸರಿನಾ? ಆಮೇಲೆ ಅಕ್ಕನ ಮದ್ವೆ ಜೊತೆಗೆ ನಾನು ಇನ್ನೊಂದಕ್ಕೂ ಕಾಯ್ತಾ ಇದ್ದೀನಿ. ಯಾವುದು? ಅದೇ ನೀನ್ ಪ್ರೀತಿ ಮಾಡ್ತಿರೋ ಹುಡುಗಿ ಹೆಸರು ಹೇಳ್ತೀನಿ ಅಂದಿದ್ಯಾ? ಅಯ್ಯೋ ಜಾನು, ನಾನು ಹೇಳಿದ್ದೀನಲ್ಲ, ಅಕ್ಕನ ಮದ್ವೆ ಆದ್ಮೇಲೆ ಹೇಳ್ತೀನಿ. ಅಮ್ಮ ಹೇಳು. ಹಾ ಸರಿ ಬಂದೆ. ಜವಳಿ ಅವ್ರು ಬಂದಿದಾರಂತೆ ಸೀರೆ ಪರ್ಚೇಸ್ ಮಾಡಕ್ಕೆ. ನೀನು ಬಾ ಹೋಗೋಣ. ಅಯ್ಯೋಯ್ಯೋ, ಈ ಸೀರೆ ಬಗ್ಗೆ ಎಲ್ಲ ನನಗೆ ಗೊತ್ತಾಗಲ್ಲಪ್ಪ. ಅದೇನಿದ್ರು ನಿಮ್ ಕೆಲ್ಸ, ನಮ್ ಕೆಲ್ಸ ಏನಿದ್ರು ಮದ್ವೆ ದಿನ. ಆಯ್ತು ಸರಿ, ನೀವ್ ಬಂದ್ರೆ ಹೋಗೋಣ. ಇಲ್ಲ ನೀನ್ ಹೋಗು, ನಾವು ಕ್ಲಾಸ್ಗೆ ಹೋಗ್ತೀವಿ. ಸರಿ ಆಯ್ತು, ಬಾಯ್ 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 ಕಣಗುವೆ. ಇವಾಗ ನಿಮ್ಮ ಅಕ್ಕನ ಮದ್ವೆಗೆ ಸೀರೆ ನೀನ್ ಸೆಲೆಕ್ಟ್ ಮಾಡು, ನಮ್ಮ ಮದ್ವೆಗೆ ನಿನಗೆ ಸೀರೆ ನಾನು ಸೆಲೆಕ್ಟ್ ಮಾಡ್ತೀನಿ. ಸೀನು, ಇನ್ನೊಂದ್ಸಲ ಯೋಚನೆ ಮಾಡುವ. ಇವನ ಹತ್ರ ಸಾಲ ಮಾಡಲೇಬೇಕೇನೋ? ಇನ್ನೇನು ಮಾಡಲಿ ಸೋಮು, ಲಕ್ಷ್ಮಿ ಹತ್ರ ಇರೋ ಒಡವೆ ಎಲ್ಲ ಮಾರಿದ್ರೂ ಮದುವೆಗೆ ದುಡ್ಡು ಸಾಕಾಗ್ತಾ ಇಲ್ಲ. ಗಂಡಿನ ಕಡೆಯವ್ರದ್ದು ಒಂದು ನಿರೀಕ್ಷೆ ಅಂತ ಇರುತ್ತಲ್ಲಪ್ಪ, ಅದಕ್ಕೆ ತಕ್ಕಂತೆ ನಾವು ಮದುವೆ ಮಾಡಲೇಬೇಕಲ್ಲ. ಈಗ ನಾವು ಹೆಂಗಂದ್ರಂಗೆ ಮದುವೆ ಮಾಡಿ ಕಳಿಸ್ಬಿಟ್ರೆ ನಾಳೆ ದಿನ ನಮ್ಮನೆ ಹೆಣ್ಮಕ್ಳು ಅವ್ರ ಮನೆಗೆ ಹೋಗಿ ಅತ್ತಿಗೆ ನಾದ್ನೀರ ಜೊತೆ ಜೀವನ ಮಾಡಬೇಕಲ್ಲಪ್ಪ. ಹಂಗಾಗಬಾರ್ದು ಅಂದರೆ ನಾನಿದು ಮಾಡಲೇಬೇಕು. ಒಂದ್ಸಲ ಅರ್ಥ ಆಗೋದಿಲ್ಲ ನಿನಗೆ? ನೀನು ಇವತ್ತೇನೋ ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೇಲಿರೋ ಸಾಮಾನೆಲ್ಲ ನಮ್ಮನೆ ಗೋಡನಲ್ಲಿರುತ್ತೆ. ಕೊಡ ನಮ್ಮ ಹುಡುಗರಿಗೆ ಫೋನು. ಅಂಜುಡ್ಡ, ಅವನ ಹತ್ರ ಅಲ್ಲೇ ಇದು ದುಡ್ಡು ವಸೂಲಿ ಮಾಡ್ಕೊಂಡು ಬಾ. ಅವನೇನಾರು ಕೊಡೋದಕ್ಕೆ ನಕರ ಮಾಡಿದ್ರೆ ನಿನಗೆ ಯಾವುದು ಬೇಕೋ ಅದನ್ನ ಕತ್ತರಿಸ್ಕೊಂಡು ತಗೊಂಡ್ ಬಾ. ನಮಸ್ಕಾರ ಶ್ರೀನಿವಾಸಯ್ಯನವರೇ. ಏನು ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ? ನೀವು ವ್ಯವಹಾರಸ್ಥರು, ದುಡ್ಡಿನ ವಿಚಾರದಲ್ಲಿ ತುಂಬ ಜಾಣರು. ನಮ್ಮ ಹತ್ರ ಯಾಕೆ ಬರ್ತೀರಾ ಹೇಳಿ? ಅದಕ್ಕೆ ಕೇಳಿದೆ. ನನ್ನ ಮಗಳ ಮದುವೆ ಗೊತ್ತಾಗಿದೆ, ಸ್ವಲ್ಪ ದುಡ್ಡು ಬೇಕಿತ್ತು, ಅದಕ್ಕೆ ಬಂದೆ. ಓ, ಮಗಳ ಮದುವೆ. ನಮ್ಮ ಹತ್ರ ಬಡ್ಡಿ ಏನು ಅಂತ ಗೊತ್ತು ತಾನೆ? ಏನೋ ಪರಿಚಯದವರು ಅಂತ ಒಂದು 0.5% ಕಮ್ಮಿ ಮಾಡ್ಬೋದು, ಅದಕ್ಕಿಂತ ಹೆಚ್ಚಿಗೆ ಕಮ್ಮಿ ಮಾಡೋಕ್ಕಾಗೋದಿಲ್ಲ. ಸೀನಾ, ಬೇರೆ ಏನಾದರೂ ಮಾಡೋಕ್ಕಾಗತ್ತಾ ನೋಡು. ಸಾಲ ತೊಗೊಂಡು ಬಡ್ಡಿ ಕಟ್ಟೋದು ತುಂಬ ಕಷ್ಟ ಆಗುತ್ತೆ. ಒಂದ್ಸಲ ದುಡ್ಡಿನ ವ್ಯವಹಾರದಲ್ಲಿ ಯೋಚನೆ ಮಾಡಿ. ಯಾಕೆಂದ್ರೆ ತಗೋಬೇಕಾದ್ರೆ ಎಲ್ಲ ಚೆನ್ನಾಗೇ ಇರುತ್ತೆ, ಕೊಡಬೇಕಾದ್ರೆ ತಾನೇ ಹಿರೀಕಾಗೋದು. ನೋಡಿ ಏನು ಮಾಡ್ತೀರಾ? ನಾನು ಎಲ್ಲ ರೀತಿ ಯೋಚನೆ ಮಾಡಿದ್ದೀನಿ. ಈಗ ನನ್ನ ಕಣ್ಣು ಮುಂದೆ ನನ್ನ ಮಗಳ ಮದುವೆ ಮಾಡಬೇಕು ಅನ್ನೋ ಜವಾಬ್ದಾರಿ ಅಷ್ಟೇ ಕಾಣ್ತಾ ಇರೋದು. ನನಗೆ ಬೇಕು ದುಡ್ಡು. ಶ್ಯೂರಿಟಿ ಏನಾದರೂ ತಂದಿದ್ದೀರಾ? ನಾನು ಸೈಟ್ ಪತ್ರ ತಂದಿದ್ದೀನಿ. ಕೊಡಿ. ಎಷ್ಟು ಬೇಕಾಗಿತ್ತು ಅಮೌಂಟು? ಒಂದು 8 ಲಕ್ಷ ಬೇಕು. ಇದಕ್ಕೆ ಜಾಸ್ತಿನೇ ಕೊಡ್ಬೋದು.
ಬ್ಲಾಂಕ್ ಚೆಕ್ಕಿಗೆ ಸೈನ್ ಹಾಕ್ಬಿಡಿ. ಕನಸಿನ ಮನೆಯದು ಕೊನೆಯುಸಿರು ಎಳೆದಿದೆ, ಅಡಿಪಾಯ ಕಣ್ಣೆದುರೇ ಕುಸಿದಿದೆ, ಆಸರೆಯೇ ಕಾಣದಾಗಿದೆ. ಧರ್ಮಕ್ಕೆ ನೆಲೆಯೇ ಇಲ್ಲ, ಕರ್ಮಕ್ಕೆ ಕೊನೆಯೇ ಇಲ್ಲ, ಕಣ್ಣೀರಿನ ಕಥೆಯಲ್ಲೇ ಕೊನೆಯಾಗಿದೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಉಪಕಾರ ಏನೂ ಇಲ್ಲ ಶ್ರೀನಿವಾಸಯ್ಯನವರೇ. ವ್ಯವಹಾರ ಭಾವನಾ, ನೀನು ಮದುಮಗಳು, ನಿನಗೆ 5 ಸೀರೆ ಬೇಕಾಗತ್ತೆ. ನಿನಗೆ ಯಾವ ಸೀರೆ ಇಷ್ಟ ಆಗತ್ತೋ ಅದನ್ನ ತಗೋ. ಅಕ್ಕ, ಸೀರೆ ತಗೋಬೇಕಾದ್ರೆ ರೇಟ್ ನೋಡಬಾರ್ದು. ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೊಂಡ್ಬಿಡ್ಬೇಕು. ಅದು ನಮ್ಮ ಬೇಬಿ ಸ್ಟೈಲ್. ಹಾಗಲ್ಲ, ದುಬಾರಿ ಸೀರೆ ತಗೊಂಡು ಅತ್ತೆ ಮಾವನ್ಗೆ ಇನ್ನಷ್ಟು ಹೊರೆ ಆಗೋದು ಬೇಡ ಅಂತ. ಅತ್ತೆ, ನನ್ಗೆ ರೇಟ್ ನೋಡಿ ಸೀರೆ ತಗೊಂಡ್ ಅಭ್ಯಾಸ ಇಲ್ಲ. ಇಷ್ಟ ಆಗಿ ತಗೊಳ್ತೀನಿ, ದುಡ್ಡು ನಾನೇ ಕೊಟ್ಬಿಡ್ತೀನಿ. ಯಾಕಮ್ಮ ಹಾಗೆ ಹೇಳ್ತೀಯಾ? ನೀನು ನಮ್ಮನೆ ಸೊಸೆ, ನಿನ್ಗೆ ಯಾವ ಸೀರೆ ಇಷ್ಟ ಆಗತ್ತೋ ಅದನ್ನ ತಗೋ, ಏನೂ ಬೇಜಾರಿಲ್ಲ. ಗೋವಿಂದ ಗೋವಿಂದ. ಇರು, ನಾನೇ ತರ್ತೀನಿ. ಬಾಬಾ ಕಾಲ್ ಮಾಡಿದ್ದಾರೆ, ಅದು ವಿಡಿಯೋ ಕಾಲು. ತಗೊಳಕ್ಕ, ಮಾತಾಡು, ರಿಸೀವ್ ಮಾಡು. ಮಾಡು. ಹಾಯ್ ಬಾಬಾ. ನೋಡಿ, ಈ ಸೀರೆ ಅಕ್ಕಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಎಲ್ರು ಹಾಯ್ ಹೇಳಿ. ಅಯ್ಯೋ, ನೀವ್ ಅಕ್ಕನ ಜೊತೆ ಮಾತಾಡ್ಬೇಕು ಅನ್ಕೊಂಡ್ರೇನೋ ಅಲ್ವಾ? ಪರವಾಗಿಲ್ಲ, ನಾನು ಆಮೇಲೆ ಮಾತಾಡ್ತೀನಿ. ಅಕ್ಕ ಅಕ್ಕ ಅಕ್ಕ, ಏನೇನ್ರು ಬಾವ? ಅವ್ರೇನ್ ಹೇಳಿದ್ರು? ಕಣ್ಣಲ್ಲೇ ಏನೋ ಮಾತಾಡ್ತಿದ್ರು. ಹಾಗೇನೆಲ್ಲ ಜಾನು, ನಾವಿಬ್ರು ಮದುವೆಗೆ ಒಪ್ಕೊಂಡಿರೋದು ಖುಷಿಗೋಸ್ಕರ. ಅದೇ ಮತ್ತೆ, ನೀವಿಬ್ರು ಪ್ರೀತಿ ಇಲ್ದಲೆ ಮದ್ವೆಗೆ ಒಪ್ಕೊಂಡ್ಬಿಟ್ರಾ? ಅದೆಲ್ಲ ಸುಳ್ಳು. ಒಬ್ರನ್ನೊಬ್ರನ್ನ ಇಷ್ಟಪಡ್ತಿದ್ದೀರಾ ನೀವು. ನಿಂಗದಿನ್ನೂ ಅರ್ಥ ಆಗಿಲ್ಲ ಅಷ್ಟೇ. ನೀನು ಅಂದ್ಕೊಂಡಿದ ತಕ್ಷಣ ಎಲ್ಲ ನಿಜ ಆಗ್ಬಿಡಲ್ಲ ಜಾನು. ನಾನ್ ಅನ್ಕೊಂಡಿದ್ದಲ್ಲ ಅಕ್ಕ, ಇರೋ ವಿಷಯನೇ ಹೇಳ್ತಿರೋದು. ಇಷ್ಟ ದಿನ ಮದ್ವೆಗೆ ಒಪ್ಕೊಳ್ದಿರೋಳು ಇವಾಗ ಒಪ್ಕೊಂಡಿದ್ಯಾ ಅಂದ್ರೆ ಏನ್ ಅರ್ಥ ಹೇಳು? ಜಾನು, ಅದು ಅಮ್ಮಂಗ್ ಖುಷಿ ಆಗ್ಲಿ ಅಂತ ಮದ್ವೆಗೆ ಒಪ್ಕೊಂಡಿದ್ಯಾ, ಕರೆಕ್ಟು. ಹಾಗಂತ ಹೀಗೆ ಇದ್ರಾಗತ್ತಾ? ನೀನ್ ಈ ತರ ಮೌನ ಗೌರಿ ತರ ಇದ್ರೆ ಬಾವಂಗ್ ಬೇಜಾರಾಗಲ್ವಾ? ಹೋಗೆ, ಏನೇನೋ ಹೇಳಿ ನನ್ನ ತಲೆ ಕೆಡಿಸ್ಬೇಡ. ಯೋ ಅಕ್ಕ, ಅದ್ರಲ್ಲಿ ಏನಿದೆ? ಗಂಡ ಹೆಂಡತಿ ಅಂದ್ಮೇಲೆ ಪ್ರೀತಿ, ಜಗಳ, ಕೋಪ ಅದಿರ್ಬೇಕು, ಆಗ್ಲೇ ಚಂದ. ನಾನು ನಿಂಗೊಂದು ಸೀಕ್ರೆಟ್ ಹೇಳ. ಆಕ ಕಿತ್ತಾಡ್ಕೋತಿದ್ರೆ ಮುತ್ ಮಾಡಕ್ಕೆ ಹೊಸ ಕಾರಣ ಸಿಗುತ್ತೆ. ಜಾನು, ನಂಗ ಆಗಿರ್ಬೇಕಪ್ಪ. ನನ್ ಮದ್ವೆ ಆಗೋ ಹುಡ್ಕ ಫುಲ್ ರೊಮ್ಯಾಂಟಿಕ್ ಆಗಿರ್ಬೇಕು. ಅವ್ನ ಕೋಪ ಕಡಿಮೆ ಮಾಡ್ಸೋ